ರಾಜ್ಯ ಸರ್ಕಾರ ರಚಿಸಿರುವ ಸ್ಪೆಷಲ್ ಆಕ್ಷನ್ ಫೋರ್ಸ್ ಕುರಿತು ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಕೆಲವು ಪ್ರಶ್ನೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದೆ ಎತ್ತಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಎಸ್ಎಎಫ್ ವಿಶೇಷ ಕಾರ್ಯಪಡೆ ಯಾಕೆ? ಈ ವಿಶೇಷ ಪೊಲೀಸ್ ಕಾರ್ಯಪಡೆಗೆ ಕಾನೂನಿನಲ್ಲಿ ಯಾವ ಮಾನ್ಯತೆ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಪ್ರಶ್ನಿಸಿದರು. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸರ್ಕಾರ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನು ರಚಿಸಿತು. ನಕ್ಸಲ್ ನಿಗ್ರಹಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಎನ್ಎಫ್ ಅಗತ್ಯವಿಲ್ಲ ಎಂದು ಹೇಳಿ ಅದರ ಸಿಬ್ಬಂದಿಯನ್ನು ಕಡಿತಗೊಳಿಸಿ ಎಸ್ಎಎಫ್ ಅನ್ನು ರಚಿಸಲಾಗಿತ್ತು. ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಎಸ್ಎಎಫ್ ಅನ್ನು ನಿಯೋಜಿಸಲಾಗಿತ್ತು. ಎಸ್ಎಎಫ್ ಸ್ಥಾಪನೆಯಾದ ಕೇವಲ 20 ದಿನಗಳಲ್ಲಿ ಚೆನ್ನೈಯನ್ನು ಬಂಧಿಸಲಾಗಿತ್ತು. ಬೋಡೆ ಗ್ಯಾಂಗ್ಗೆ ವಿಶೇಷ ರಕ್ಷಣೆ ನೀಡಲು ಎಸ್ಎಎಫ್ ಸ್ಥಾಪಿಸಲಾಗಿತ್ತೆ ಎಂದು ಅವರು ಪ್ರಶ್ನೆ ಮಾಡಿದರು. ಈ ವಿಶೇಷ ಕಾರ್ಯಪಡೆಯನ್ನು ಬಿಳಿಯಾನೆಯಂತೆ ನಿರ್ವಹಿಸಲು ಬದಲು ರದ್ದುಪಡಿಸಿ ಅದರ ಅನುದಾನವನ್ನು ಸರ್ಕಾರದ ಯೋಜನೆಗಳಿಗೆ ಬಳಸಬೇಕು ಎಂದು ಅನುಪಮಾ ಶೆಣೈ ಸರ್ಕಾರವನ್ನು ಆಗ್ರಹಿಸಿದರು. ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯನ್ನು ಟಾರ್ಗೆಟ್ ಮಾಡಿ ಎಸ್ಎಎಫ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ವಿಶೇಷ ಕಾರ್ಯಪಡೆಯನ್ನು ಅಂದಿನ ಸಿದ್ದರಾಮಯ್ಯನವರ ಸರ್ಕಾರ ನೇಮಕ ಮಾಡಿತ್ತು. ಇದಕ್ಕಾಗಿ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ನಿಂತಿದೆ ಅಂತ ಹೇಳಿಬಿಟ್ಟು ಎಎನ್ಎಫ್ ಆಂಟಿ ನಕ್ಸಲ್ ಫೋರ್ಸ್ನ ಸಿಬ್ಬಂದಿಗಳನ್ನು ಮೊಟಕುಗೊಳಿಸಿ ಎಸ್ಎಎಫ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ನನ್ನ ಪ್ರಶ್ನೆ ಏನಂದರೆ, ಈ ಎಸ್ಎಎಫ್ ಸ್ಥಾಪನೆಗೆ ಕಾನೂನಿನಲ್ಲಿ ಏನು ಮಾನ್ಯತೆ ಇದೆ ಅನ್ನೋದನ್ನು ಸರ್ಕಾರ ಉತ್ತರ ನೀಡಬೇಕು. ಯಾವ ಕಾನೂನಿನ ಅಡಿಯಲ್ಲಿ ನೀವು ಈ ಎಸ್ಎಎಫ್ ಅನ್ನು ಸ್ಥಾಪನೆ ಮಾಡಿದ್ದೀರಿ ಅನ್ನೋದು. ಎರಡನೇದಾಗಿ, ಈಗ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸರ್ ಇದ್ದಾರೆ. ಡಿಕೆ ಶಿವಕುಮಾರ್ ಸರ್ ಈ ಹಿಂದೆ ಒಂದು ಸಭೆಯಲ್ಲಿ ಕರಾವಳಿ ಜನತೆಯ ಬಗ್ಗೆ ಇಲ್ಲಿಯ ಕರಾವಳಿ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕುವುದಿಲ್ಲ ಅನ್ನುವ ವಿಚಾರವಾಗಿ ಹೇಳ್ತಾ, ಇಲ್ಲಿಯವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹೇಗೆ ಹಾಕೋದಿಲ್ಲ, ನಿಮಗೆ ಗ್ಯಾರಂಟಿ ಯೋಜನೆಗಳು ಏಕೆ ಬೇಕು ಅಂತ ಅಭಿಪ್ರಾಯ ಬರುವ ರೀತಿಯಲ್ಲಿ ಮಾತನಾಡಿದ್ದ ವಿಡಿಯೋಗಳು, ಕ್ಲಿಪ್ಪಿಂಗ್ಗಳು ಓಡಾಡ್ತಾ ಇದ್ದು ಸಾಮಾಜಿಕ ಜಾಲತಾಣದಲ್ಲಿ. ಸೊ ಈಗ ಮುಖ್ಯಮಂತ್ರಿಗಳಾಗಿರುವ ಡಿಕೆ ಶಿವಕುಮಾರ್ ಸರಲ್ಲಿ ನಾನು ಕೇಳೋದೇನೆಂದರೆ, ಕರಾವಳಿ ಜನತೆಗೆ ಗ್ಯಾರಂಟಿ ಬೇಡ ಅಂದಮೇಲೆ ನೀವು ಎಸ್ಎಎಫ್ ಯಾಕೆ ಕೊಟ್ಟಿದ್ದೀರಿ? ನಾವು ಅಂತ ಹೇಳಲ್ಲ, ಬಟ್ ಕರಾವಳಿಯ ಜನತೆ ಕಾಂಗ್ರೆಸ್ಗೆ ವೋಟ್ ಹಾಕಿಲ್ಲ, ಹಾಗಾದ್ರೆ ಎಸ್ಎಎಫ್ ಯಾಕೆ ಕೊಟ್ಟಿದ್ದೀರಿ? ಧರ್ಮಸ್ಥಳಕ್ಕೆ ಬುರುಡೆ ಗ್ಯಾಂಗ್ ಬರುವ 15-20 ದಿನ ಮೊದಲು ಎಸ್ಎಎಫ್ ಅನ್ನು ಸ್ಥಾಪನೆ ಮಾಡಿದ್ದೀರಿ. ಬುರುಡೆ ಗ್ಯಾಂಗ್ ಬಂದ ನಂತರ SIT ಸ್ಥಾಪನೆ ಆಯಿತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಬುರುಡೆ ಗ್ಯಾಂಗ್ ಬರೋದಕ್ಕಿಂತ 15 ದಿನ ಮೊದಲು ಸ್ಪೆಷಲ್ ಆಕ್ಷನ್ ಫೋರ್ಸ್. ಸೊ ಬುರುಡೆ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ SIT ರಚನೆ ಆದ ಹಾಗೆ ಬುರುಡೆ ಗ್ಯಾಂಗ್ಗೆ ಪ್ರೊಟೆಕ್ಷನ್ ನೀಡಲಿಕ್ಕೆ ಎಸ್ಎಎಫ್ ಏನಾದರೂ ಸ್ಥಾಪನೆ ಮಾಡಿರುವುದಾ ಎನ್ನುವುದೊಂದು ಪ್ರಶ್ನೆ ಸರ್ಕಾರಕ್ಕೆ. ಈಗ ಬುರುಡೆ ಹಿಡ್ಕೊಂಡು ಬಂದಿದ್ದ ಚಿನ್ನಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ. ಬುರುಡೆ ಗ್ಯಾಂಗ್ನ ಕತೆ ಮುಗ್ದಾಗೆ ಕಾಣಿಸ್ತಾ ಇದೆ, ಮುಗ್ದಿದೆ. ಆದರೂ ಸಹ ಎಸ್ಎಎಫ್ ಯಾಕೆ ಕರಾವಳಿಯಲ್ಲಿ ಇದೆ ಅನ್ನೋದಕ್ಕೆ ಸರ್ಕಾರ ಉತ್ತರ ನೀಡಬೇಕು. ಎಸ್ಎಎಫ್ ಅನ್ನೋದನ್ನ ಒಂದು ಸಾಕೋದಕ್ಕೆ ಅದೊಂದು ಬಿಳಿಯಾನೆಯನ್ನು ಸಾಕಿದ ಹಾಗೆ. ಒಂದು ಬಿಳಿಯಾನೆಯನ್ನ ಯಾಕೆ ಸಾಕಬೇಕು ಸರ್ಕಾರ? ಜನರ ತೆರಿಗೆ ದುಡ್ಡನ್ನ ಎಸ್ಎಎಫ್ ಸಾಕಲಿಕ್ಕೆ ಯಾಕೆ ಖರ್ಚು ಮಾಡಬೇಕು? ನಾನು ಹೇಳ್ತಾ ಇದ್ದೇನೆ, ಅನಿಸ್ತಾ ಇದೆ ಎಸ್ಎಎಫ್ ಮಾತ್ರ ಸ್ಟೇಟ್ ಸ್ಪಾನ್ಸರ್ಡ್ ಅಲ್ಲ, ಬುರುಡೆ ಗ್ಯಾಂಗ್ ಸ್ಟೇಟ್ ಸ್ಪಾನ್ಸರ್ಡ್ ಅಂತ ಅನಿಸ್ತಾ ಇದೆ. ಸ್ಟೇಟ್ ಸ್ಪಾನ್ಸರ್ಡ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಸ್ಪಾನ್ಸರ್ಡ್, ಸರ್ಕಾರ ಸ್ಪಾನ್ಸರ್ಡ್ ಇರುವುದು ಅನ್ನೋ ಸಂದೇಹ ಇದೆ. ಇದೇ ನೀವು ಅದನ್ನು ನಾನು ಹೇಳಿದ್ರೆ ಕೇಳಿದಲ್ಲ, ನಾನು ಹೇಳಿದ್ದು ವಿಡಿಯೋ ಮೊಬೈಲಲ್ಲಿ ನೀವು ವಾಲ್ಯೂಮ್ ಜಾಸ್ತಿ ಮಾಡಬೇಕು ಕೇಳುವವರು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ರೆ ಟಿವಿಯಲ್ಲಿ ದೊಡ್ಡ ಇದು ಪೇಪರಲ್ಲಿ ಹಾಕುವವರು ದೊಡ್ಡ ಹೆಡ್ಲೈನ್ ಹಾಕ್ಬೇಕು, 6 ಗಂಟೆ ಆಗುವಷ್ಟು ಹೆಡ್ಲೈನ್ ಹಾಕಬೇಕು. ನಾನಿಲ್ಲಿ ಎಷ್ಟು ಹೇಳಿದ್ರಲ್ಲ ಈಗ ಇರ್ಬೋದು, ಸ್ಟೇಟ್ ಸ್ಪಾನ್ಸರ್ಡ್, ಕಾಂಗ್ರೆಸ್ ಪಕ್ಷ ಸ್ಪಾನ್ಸರ್ಡ್ ಇರ್ಬೋದು ಎಸ್ಎಎಫ್, ಅದು ಬುರುಡೆ ಗ್ಯಾಂಗ್. ಸೊ ಅದೇ ಲಿಂಕ್ ಎಸ್ಎಎಫ್ ಮತ್ತೆ ಬುರುಡೆ ಗ್ಯಾಂಗ್ಗೆ. ಡೌಟ್ ಲೇಟ್ ಆಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾನು ಕಳೆದ ವರ್ಷ ನವೆಂಬರಲ್ಲಿ ಅವರಿಗೆ
RTI ಅರ್ಜಿ ಹಾಕಿದೆ, SAF ಕೆಲವು ವಿಷಯಗಳನ್ನು ಕೇಳಿ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿಬಿಟ್ಟು RTI ಹಾಕಿದೆ. ನನಗೆ ಅದಕ್ಕೆ 1 ಪೇಜಿನ ಉತ್ತರ ಮೊನ್ನೆ ಜುಲೈ 1ನೇ ತಾರೀಕಿಗೆ ಬಂತು. 8 ತಿಂಗಳ ಆಯಿತು, ಇನ್ನೊಂದು ತಿಂಗಳಾದ್ರೆ ಡೆಲಿವರಿ ಆಗ್ತದೆ. ಆಧಾರ ಸ್ಥಿತಿ ಬಂದಿದೆ 9 ತಿಂಗಳು. ಅದು ಏನು ಉತ್ತರ ಬಂದಿದೆ ಅಂತ ಹೇಳಿದ್ರೆ, ಇದನ್ನು ಹಣಕಾಸು ವೆಚ್ಚ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ. ಸೊ ನಾನು ಕಾಯ್ತಾ ಇದ್ದೇನೆ, ಇನ್ನೂ DM ಈಗಲೇ ನೀವು ಹೇಳಿದೆ ಇಷ್ಟು ಬಿಲ್ ಆಯ್ತಲ್ಲ ಅಂತ ಹೇಳಿ. ಇನ್ನು ನಾನು ಅವರದ್ದು ಹಣಕಾಸು ಇಲಾಖೆ ಇನ್ನೂ 9 ತಿಂಗಳು ತಗೊಂಡ್ರೆ ಸೊ ಇಲ್ಲ, ನಾವು ಮತ್ತೆ ಕಾಂಗ್ರೆಸ್ ವಿರೋಧಿಗಳು ಅಂತ ಆಗೋದು ಬೇಡ ಅಲ್ಲ. 1 ವರ್ಷದ ಕಾಯುವ ಏನು ಮಾಡ್ತಾ ಇದ್ದಾರೆ ಅಂಗಡಿ. ಈಗ SAF ಇದು ಉಸ್ತುವಾರಿಯಲ್ಲಿ ಇರುವವರು ಮಂಗಳೂರಿನ ಕಮಿಷನರ್ ಸುದೀಪ್ ಕುಮಾರ್ ರೆಡ್ಡಿ ಸರ್ ಅವರು. ಸೊ ಅವರೊಂದು ಹೊರತಿಡ್ಲಿ SAF ಏನು ಗುಡ್ಡ ಕಳೆದಾಗಿದೆ ಅಂತ 1 ವರ್ಷದಲ್ಲಿ. 1 ವರ್ಷ ಆದಾಗ ನಾವು ಹೇಳ್ಬೋದು, ನಾವು SAF ಸ್ಥಾಪನೆ ಆದ ಕೂಡಲೇ ಬಂದರೆ ನಾವು ಒಳ್ಳೆ ಗ್ಯಾಂಗ್ನ ಇಂಟಿಗ್ರಿಟಿಯನ್ನು ನಾವು ಫಸ್ಟಿಗೆ ಪ್ರಶ್ನೆ ಮಾಡುವಾಗ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಮಾತನಾಡಿದ್ದು ಮಹಿಳೆಯರ ರಕ್ಷಣೆಯ ವಿಚಾರವಾಗಿ ಅಲ್ವಾ, ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಅದು ಆರೋಪ ಬಂದಿದ್ದು ಧರ್ಮಸ್ಥಳದ ಮೇಲೆ. ಅಂದ್ರೆ ಮಾಧ್ಯಮದಲ್ಲಿ ಎಲ್ಲ ನೋಡಿದ್ರೆ, ಈವನ್